ಆಗಿದ್ದವು. ತಾವಾಗಿ ಹೋಗಿ ಭ್ರಷ್ಟಾಚಾರದ ಮಡುವಿನಲ್ಲಿ ಬಿದ್ದವು. ಇವತ್ತು ಹೇಳ್ಬೋದು, ಬೇಕಾದ್ರೆ ಹೇಳ್ಬೋದು, ಆದರೆ ಪ್ರೂವ್ ಮಾಡಿದ್ದಾರೆ ಅವ್ರು ಭ್ರಷ್ಟದಾರು ಇಲ್ಲ, ಇನ್ನೂ ಶಿಕ್ಷೆ ಆಗಿಲ್ಲ ಕೇಜ್ರಿವಾಲ್ರಿಗೆ, ಆ ಮಾತು ಬೇರೆ. ಆದರೆ ಯಾವ ಪ್ರಮಾಣದಲ್ಲೇ ಕೇಜ್ರಿವಾಲ್ ಹೆಸರನ್ನು ಕೆಡಿಸ್ಬೇಕಾಗಿತ್ತು ಅದನ್ನು ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. ಜನ ನಿಧಾನಕ್ಕೆ ಕೇಜ್ರಿವಾಲ್ ವಿರೋಧದಲ್ಲಿ ಸ್ಟೇಟ್ಮೆಂಟ್ ಕೊಡೋದು, ಶೀಸ್ ಮಹಲ್ ಅನ್ನುವಂಥ ಸ್ಲೋಗನ್ ಸರ್ಚ್ ಮಾಡಿ ಅವ್ರು ಮನೆ ಕಟ್ಕೊಂಡಿದ್ದು. ಇದು ನಮ್ಮ ಸ್ವಂತ ಮನೆ ಕಟ್ಕೊಂಡಿರಲಿಲ್ಲ, ಅವರು ಮುಖ್ಯಮಂತ್ರಿ ಮನೆ ಕಟ್ಟಿದ್ರು, ಅದನ್ನು ದೊಡ್ಡ ಇಶ್ಯೂ ಮಾಡಿದರು. ಇವರು ಕಾರಲ್ಲಿ ಅಡ್ಡಾಡೋದು ಅಥವಾ ಲಕ್ಸುರಿಯಸ್ ಲೈಫ್ ಬಗ್ಗೆ ಸಾಕಷ್ಟು ಹೇಳಿದರು. ಮೋದಿಯವರು ಸಾಕಷ್ಟು ಅದ, ಅದ್ರ ಬಗ್ಗೆ ಏನು ಹೆಚ್ಚು ಪ್ರಚಾರ ಆಗಲಿಲ್ಲ, ಯಾರೂ ಮಾಡಲಿಕ್ಕೆ ಆಗಲಿಲ್ಲ. ಅವ್ರಿಗೆ ಕಡಿಮೆ ಇಲ್ಲ, ಅವ್ರ ಮನೆಗೇನೆ ಅವ್ರಿಗೆ ಖರ್ಚು ಮಾಡಿದ್ದು ಅದ್ರ ಬಗ್ಗೆ ಚರ್ಚೆ ಆಗಲಿಲ್ಲ ಎಲ್ಲೂ. ಆದರೆ ಇವರು ಮುಖ್ಯಮಂತ್ರಿ ಮನೆ ಮಾತ್ರ ಭಾಳ ಚರ್ಚೆ ಆಯಿತು ದಿಲ್ಲಿ ತುಂಬ. ಭ್ರಷ್ಟರು ಶರೆಯಲ್ಲಿ ದುಡ್ಡು ತಿಂದಾರೋ ಇಲ್ಲೋ ಗೊತ್ತಿಲ್ಲ, ವೈಯಕ್ತಿಕ ಆಸ್ತಿ ಮಾಡ್ಕೊಂಡಿಲ್ಲ, ಎಲ್ಲಿ ಕಂಡಿಲ್ಲ, ಇಲ್ಲಿವರೆಗೆ CBI ED IT ಸಿಕ್ಕಿಲ್ಲ. ಆದರೂ ಭ್ರಷ್ಟರು ಆರೋಪಿದ್ದಾವೆ, ಜೈಲಿಗೂ ಹಾಕಿದರು. ಏನು ಮಾಡ್ಲಿಕ್ಕೆ ಸಾಧ್ಯ ಇದನೋ ಎಲ್ಲ ಮಾಡಿದರು. ಮತ್ತು ಇವ್ರಿಗೆ ಮಾಡುವಂಥ ಕೆಲಸಗಳಿಗೆಲ್ಲ ಅಡ್ಡಗಾಲು ಹಾಕ್ತಾ ಬಂದರು LG ಅವ್ರ ಕಡೆಯಿಂದ. ಕೊನೆಗೆ ಅವ್ರ ಅಧಿಕಾರ ಕಸ್ಕೊಂಡ್ಬಿಟ್ರು, ಏನು ಮಾಡೋಕ್ಕೆ ಬರದಂಗೆ. ಯಾಕಂತಂದ್ರೆ ಜನರಿಂದ ಆಯ್ಕೆಯಾದಂಥ ಸರ್ಕಾರ ಸ್ವಂತ ನಿರ್ಧಾರಗಳು ತೆಗೆದುಕೊಳ್ಳೋ ಕೂಡುದು ಅನ್ನೋಂಗೆ ಮಾಡ್ಕೊಂಡ್ಬಿಟ್ರು. ಕೇಂದ್ರ ತಮ್ಮ ಕೈಯಲ್ಲಿತ್ತು, ಪಾರ್ಲಿಮೆಂಟ್ ಮೂಲಕ ಅದು ಕಾನೂನು ಮಾಡಿಕೊಂಡು ದೆಹಲಿಯಲ್ಲಿ LG ಮುಖ್ಯಮಂತ್ರಿ ಎದಕ್ಕೂ ಇಲ್ಲ ಅನ್ನೋಂಗೆ ಮಾಡಿ ಹೋದರು. ಈಗ ಚುನಾವಣೆ ನಡೀತಾ ಇದೆ. ಈಗ ಈ ಚುನಾವಣೆಯಿಂದ ಏನು ಲಾಸ್ ಇಲ್ಲ ಕೇಜ್ರಿವಾಲ್ರಿಗೆ, ಮೋದಿಯವ್ರಿಗೆ ಲಾಭ ಇಲ್ಲ. ಆದರೆ ಕೇಜ್ರಿವಾಲ್ರನ್ನು ಹಣದ ಬಿಡುವಂಥದ್ದು, ಯಾಕಂದ್ರೆ ಒಬ್ಬ ವಿರೋಧಿ ನಾಯಕಿನ ಉಳಿಬಾರದು ಅಂತೇಳಿ. ಈಗ ಇನ್ನೊಬ್ಬ ಬರ್ತಾಯಿದ್ದಾರೆ ರಾಹುಲ್ ಗಾಂಧಿ, ಅವ್ರನ್ನ ಯಾವ ರೀತಿಯಾಗಿ ಹೆಣಿಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಯಾಕಂದರೆ ಇಂಡಿಯಾ ಗಠಬಂಧನ ಹೊಂದಾಣಿಕೆ ಇಲ್ಲ, ಮಮತಾ ಬ್ಯಾನರ್ಜಿ ನಾನು ಲೀಡರ್ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಕೇಜ್ರಿವಾಲ್ ಹೊಂದಾಣಿಕೆ ಮಾಡ್ತಾ ಇಲ್ಲ. ಇನ್ನುಳಿದ ಎಲ್ಲ ಪಕ್ಷಗಳು ತಮ್ಮ ತಿಕ್ಕಾಟಗಳು ಎಲ್ಲರೂ ಈ ರೀತಿ ಮಾಡಿ ಹೋಗ್ಬಿಟ್ಟಿದ್ದಾರೆ. ಇವತ್ತು ದಿಲ್ಲಿ ಒಂದಿತ್ತು ಕೊನೆದು, ಅದನ್ನು ಹೇಗಾದರೂ ಮಾಡಿ ಕಸ್ಕೋಬೇಕು ಅನ್ನುವಂಥದ್ದು ದೃಢ ಸಂಕಲ್ಪವನ್ನು BJP ಮಾಡಿ ಈ ಸಲ ಕೇಜ್ರಿವಾಲ್ನ ಅತ್ಯಂತ ಎಂಥ ಸ್ಥಿತಿ ತಂದಿರಿಸಿದಾರಪ್ಪ ಅಂದ್ರೆ ಅವರಿಗೆ ಡೂ ಆರ್ ಡೈ. ಈಗ BJP ಗೆದ್ದರು ಅಷ್ಟು, ಗೆಲ್ದಿದ್ರು ಅಷ್ಟು, ಆ ಮಾತು ಬೇರೆ. ಹೆಂಗೆ ಆಲ್ರೆಡಿ ಅಲ್ಲಿ ಅಧಿಕಾರ ಈಗ LG ಕೈಯಲ್ಲದು. LG ಯಾರಿಗಾಗಿದ್ದಾರೆ ಅದ್ರ ಮೋದಿಯವ್ರ ಕೈಗಿದ್ದಾರೆ, ಕೇಂದ್ರದ ಕೈಗಿದ್ದಾರೆ. ಹೀಗಾಗಿ ದೆಹಲಿಯಲ್ಲಿ ಈಗೇನು ಮಧ್ಯಮ ವರ್ಗದ ಜನ 40 ಲಕ್ಷ ಓಟ್ ಬಂದಿದ್ದಾವೆ, ಅವತ್ತನ್ನು ಹೊಡ್ಕೊಳ್ಳುವಂಥ ಕೆಲಸವನ್ನು ಮಾಡಿಬಿಟ್ರು. ಇದು ನಿರ್ಣಾಯಕ. ಹೀಗಾಗಿ ದೆಹಲಿ ಈ ಸಲ ಕೇಜ್ರಿವಾಲ್ ಕೈ